ಹೃತ್ಪೂರ್ವಕವಾದ ಅಭಿನಂದನೆಗಳು. ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಆಗಿ ನಾವು ಮಾಡಬೇಕಾದ ಕೆಲಸಕ್ಕೆ ಒಂದು ಮಾದರಿಯಾಗಿ ಕೂಡ ಇದಿದೆ. ಮೊದಲನೇದಾಗಿ ನಿಮಗೆ ಅಭಿನಂದನೆ. ಈ ರಿಪೋರ್ಟ್ ಕಾರ್ಡ್ ನನಗೆ ಮೊನ್ನೆ ಸಿಕ್ಕಿದಾಗ ನನ್ನಲ್ಲಿ ಒಂದು ಹೈಪಾಥಿಸಿಸ್ ಇಟ್ಕೊಂಡಿದ್ದೆ. ಒಂದು, ಕಾಂಗ್ರೆಸ್ ಸರ್ಕಾರ ಹಿಂದಿನ ಸರ್ಕಾರಕ್ಕಿಂತ ಭಿನ್ನವ, ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಚೆ ಇದ್ದಂಥ ಸರ್ಕಾರದ ಬಗ್ಗೆ ಇಡೀ ಕರ್ನಾಟಕದ ಜನ ತುಂಬ ಬೇಸತ್ತಿದ್ರು. ಒನ್ ಆಫ್ ದಿ ಡಾರ್ಕೆಸ್ಟ್ ಪೀರಿಯಡ್ ಆಫ್ ಕರ್ನಾಟಕಸ್ ಗವರ್ನೆನ್ಸ್ ಆ್ಯಂಡ್ ಆಲ್ಸೋ ಡೆವಲಪ್ಮೆಂಟ್ ಮಾಡಲ್ ಅನ್ನೋದಿತ್ತು. ಸೊ ಮೊದಲನೇದಾಗಿ ಕಾಂಗ್ರೆಸ್ಸು ಅದಕ್ಕಿಂತ ಭಿನ್ನವಾಗಿದೆಯಾ? ಎರಡನೇದು, ಕಾಂಗ್ರೆಸ್ಸು ಭಿನ್ನವಾಗಿರೋಕ್ಕೆ ಸಾಧ್ಯ ಇದೆಯಾ? ಈ ಎರಡು ಪ್ರಶ್ನೆ ಇಟ್ಕೊಂಡು ನಾನು ಹೈಪಾಥಿಸಿಸ್ ಇಟ್ಕೊಂಡು ಇದನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದೆ. ಇದರಲ್ಲಿ ಪರಿಸರದ ಬಗ್ಗೆ ಮಾತಾಡಿದಂಥ ಸಂದೀಪ್ ಅವರು ಒಂದೆರಡು ಮೆಟಫರ್ಸ್ ಕೊಟ್ಟರು, ಭಾಳ ಚೆನ್ನಾಗಿತ್ತು ಆ ಮೆಟಫರ್ಸ್. ಗ್ರೀನ್ ಕವರ್, ಇನ್ಫ್ಯಾಕ್ಟ್ ನಮ್ಮ ಇಡೀ ಡೆವಲಪ್ಮೆಂಟ್ಗೆ ಒಂದು ಗ್ರೀನ್ ಕವರ್ ಬೇಕು, ಸೋಷಿಯಲ್ ಜಸ್ಟಿಸ್ಗೆ ಕಾನ್ಸ್ಟಿಟ್ಯೂಷನಲ್ ಕವರ್ ಬೇಕು, ಓವರಾಲ್ ಸೋಷಿಯಲ್ ಡೆವಲಪ್ಮೆಂಟ್ಗೆ ಒಂದು ವೆಲ್ಫೇರಿಸ್ಟ್ ಕವರ್ ಬೇಕು. ಆ ಕವರ್ಗಳನ್ನು ಇದು ಒದಗಿಸಿದೆಯಾ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ಇದನ್ನ ಇಟ್ಕೊಂಡು ನೋಡಿದಾಗ ಎರಡು ಮುಖ್ಯವಾಗಿ ನಾವು ಇಡೀ ಕಾಂಗ್ರೆಸ್ನ ಕಳೆದ 2.5 ವರ್ಷದ ಆಡಳಿತವನ್ನು, ಅಭಿವೃದ್ಧಿ ಮಾದರಿಯನ್ನು ನೋಡಿದಾಗ ಎರಡು ಕಾಣುತ್ತೆ. ಕನ್ನಡದಲ್ಲೊಂದು ಗಾದೆ ಇದೆ, ಕತ್ತಲಲ್ಲಿ ಮಾತ್ರ ದಾರಿ ಕಾಣಲ್ಲ ಅನ್ನೋದು ತಪ್ಪು. ಕೋರೈಸುವ ಬೆಳಕಿದ್ದಾಗಲೂ ದಾರಿ ಕಾಣಲ್ಲ, ಕಣ್ಣು ಕತ್ತಲಿಟ್ಟು ಬಿಡುತ್ತೆ. ಏನಾಗಿದೆ ಅಂದರೆ, ಕಳೆದ 2.5 ವರ್ಷದಲ್ಲಿ ಗ್ಯಾರಂಟಿಗಳ ಕೋರೈಸುವ ಬೆಳಕು ಎಷ್ಟಿದೆಯಪ್ಪ ಅಂದರೆ, ಆ ಬೆಳಕಿನ ಕತ್ತಲು ನಮಗೆ ಕಾಣ್ತಾ ಇಲ್ಲ. ಸೊ ಈ ಬೆಳಕಿನ ಕೆಳಗಿನ ಕತ್ತಲಿನ ವಿಷಯ ತುಂಬ ಮುಖ್ಯ ಅಂತ ಅನಿಸುತ್ತೆ. ಒಂದು 4-5 ವಿಷಯಗಳು ನಿಮ್ಮ ಮುಂದೆ ಹೇಳಬೇಕು. ಅದಕ್ಕೆ ಮುಂಚೆ ಈ ರಿಪೋರ್ಟ್ ಬಗ್ಗೆ ಪ್ರಧಾನವಾಗಿ 2-3 ವಿಷಯಗಳು ಹೇಳ್ತೀನಿ. ಮೊದಲನೇದು, ಆ ರಿಪೋರ್ಟ್ನ ವಿಂಗಡಿಸಿರುವಂಥ ರೀತಿಯಲ್ಲಿ ಭಾಳ ಚೆನ್ನಾಗಿದೆ. ಅದು ಪ್ರಧಾನವಾಗಿ ಎಷ್ಟು 134 ಪ್ರಾಮಿಸ್ಗಳಲ್ಲಿ ಎಷ್ಟು ಜಾರಿಯಾಗಿದೆ, ಎಷ್ಟು ಇನ್ನೂ ಪ್ರೋಗ್ರೆಸ್ನಲ್ಲಿದೆ, ಎಷ್ಟು ಜಾರಿ ಆಗಿಲ್ಲ, ಕೆಲಸನೇ ಎಷ್ಟು ಪ್ರಾರಂಭ ಆಗಿಲ್ಲ, ಈ ಥರದ ಕ್ಯಾಟಗರೀಸ್ ಇದ್ದಾವೆ. ಇದರಲ್ಲೊಂದು ಸಂಬಂಧ ಇದೆ ಅಂತ ನನಗನ್ಸುತ್ತೆ. ಪೂರ್ತಿ ಆ ರಿಪೋರ್ಟ್ನ ಓದಿದಾಗ ಯಾವ್ಯಾವುದನ್ನು ಸಾಧಿಸಿದ್ದಾರೆ ಅಂತಂದರೆ, ದುಡ್ಡಿಲ್ದಿರ ಪುಕ್ಸಟ್ಟೆ ಘೋಷಣೆ ಮಾಡ್ಬೋದು ಫುಲ್ಫಿಲ್ಡ್. ಯಾವ್ಯಾವುದಕ್ಕೆ ದುಡ್ಡು ಬೇಕಾಗಿದೆ ಅದು ಐದರ್ ನಾಟ್ ಸ್ಟಾರ್ಟೆಡ್ ಆರ್ ವರ್ಕ್ ಇನ್ ಪ್ರೋಗ್ರೆಸ್. ಈ ವರ್ಕ್ ಇನ್ ಪ್ರೋಗ್ರೆಸ್ ಅಂದಾಗ ನನಗೆ ನಾವು ಹೇಳ್ದಂಥ ಇನ್ನೊಂದು ಮೆಟಫರ್ ಜ್ಞಾಪಕ ಬಂತು. ಟ್ರಾಫಿಕ್ ಕಂಜೆಷನ್ ಅಂತ ಏನು ಹೇಳ್ತೀವಿ, ಇದೊಂದು ಡೆಮಾಕ್ರೆಟಿಕ್ ಡೆವಲಪ್ಮೆಂಟ್ ಕಂಜೆಷನ್ ಒಂದಿದೆ. ಆ ಕಂಜೆಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇರುತ್ತೆ. ಆ ಕಂಜೆಷನ್ ಶಿಫ್ಟ್ ಆಗಿದೆ. ಇಡೀ ಇದರಲ್ಲಿ ಇನ್ನೊಂದಿದೆ, ಸ್ಥಾಯಿ ಭಾವ ಒಂದಿದೆ. ಪ್ರಶ್ನೆ ಏನಪ್ಪ ಅಂದರೆ, ಡೆವಲಪ್ಮೆಂಟ್, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ಕಮ್ಯುನಲ್ ಹಾರ್ಮನಿ ಇವೆಲ್ಲವೂ ಕೂಡ ಬಿಡಿಬಿಡಿಯಾದ ವಿಷಯಗಳಲ್ಲ. ದೇರ್ ಈಸ್ ಎ ಕಾಮನ್ ಥ್ರೆಡ್. ಒಂದು ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಮಾಡಲ್ ಲೀಡ್ಸ್ ಟು ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಸೋಷಿಯಲ್ ಜಸ್ಟಿಸ್ ಪಾಲಿಸೀಸ್. ಎ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಮಾಡಲ್ ವಿಲ್ ಆಲ್ಸೋ ರಿಸಲ್ಟ್ ಇನ್ ಎ ಕೈಂಡ್ ಆಫ್ ಸೋಷಿಯಲ್ ಅನ್ರೆಸ್ಟ್ ದಟ್ ವಿ ಆರ್ ಫೇಸಿಂಗ್. ಸೊ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ, ಮೂಲಭೂತವಾಗಿರುವ ಆ ಡೆವಲಪ್ಮೆಂಟ್ ಮಾಡಲಲ್ಲಿ ವ್ಯತ್ಯಾಸ ಬಂದಿದೆಯಾ? ಇದನ್ನು ನಾವು ಗಮನದಲ್ಲಿಟ್ಕೊಂಡು ಕೇಳಿದಾಗ, ನಾವು ಪ್ರೀವಿಯಸ್ ರಿಜಿಮ್ಗೆ ಹೋಲಿಕೆ ಮಾಡಿ ಮಾತಾಡೋದಾದರೆ 4 ವಿಷಯಗಳು: ಡೆವಲಪ್ಮೆಂಟು, ಗವರ್ನೆನ್ಸು, ಸೋಷಿಯಲ್ ಜಸ್ಟಿಸು, ಕಮ್ಯುನಲ್ ಹಾರ್ಮನಿ, ಅಪೋಸಿಷನ್ ಪಾರ್ಟೀಸ್ ಏನು ಮಾಡ್ತಿದೆ. ಇಷ್ಟು ವಿಷಯಗಳಲ್ಲಿ 2-3 ವಿಷಯಗಳಷ್ಟೇ ಹೇಳ್ತೀನಿ. ಡೆವಲಪ್ಮೆಂಟ್ ಮಾಡಲ್ ಬಂದಾಗ ನಮಗೆಲ್ಲ ಗೊತ್ತಿದೆ, 91 ಆದಮೇಲೆ ಕಂಪ್ಲೀಟಾಗಿ ಒಂದು ಕಾನ್ಸ್ಟಿಟ್ಯೂಷನ್ಗಿನ್ನ ವೆಲ್ಫೇರಿಸ್ಟ್ ಮಾಡಲ್ಗೆ ಭಿನ್ನವಾದಂಥ ಒಂದು ಡೆವಲಪ್ಮೆಂಟ್ ಮಾಡಲ್ ಅನುಸರಿಸ್ತಾ ಇದ್ವಿ. ಬೇಸಿಕಲಿ ಕ್ಯಾಪಿಟಲಿಸ್ಟ್ ಡ್ರಿವನ್, ನಾಟ್ ಪೀಪಲ್ ಡ್ರಿವನ್, ಇಟ್ ಇಸ್ ಅ ಕ್ಯಾಪಿಟಲಿಸ್ಟ್ ಡ್ರಿವನ್, ಕ್ರೋನಿ ಕ್ಯಾಪಿಟಲಿಸ್ಟ್ ಡ್ರಿವನ್ ಎಕಾನಮಿ ಒಂದಿದೆ. ಅದರಿಂದಾಗಿ ದೇರ್ ಆರ್ ಮೆನಿ ಕಾನ್ಸಿಕ್ವೆನ್ಸಸ್, ದೇರ್ ಆರ್ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಫಾರ್ ದಿ ವೆಲ್ಫೇರ್ ಸ್ಟೇಟ್ ಆಲ್ಸೋ. ಇದು ಬದಲಾಗಿದೆಯಾ? ಪ್ರೀವಿಯಸ್ ರೆಜೀಮಲ್ಲಿ ಕ್ರೋನಿ ಕ್ಯಾಪಿಟಲಿಸಮ್ನೇ ಬಹಳವಾಗಿ ಪ್ರಮೋಟ್ ಮಾಡೋ ಥರ ಬೊಮ್ಮಾಯಿ ಮತ್ತು ಪೈ, ಯಾರು ಮೋಹನ್ ದಾಸ್ ಪೈ, ಬೊಮ್ಮಾಯಿ ಮೋಹನ್ ದಾಸ್ ಪೈ ಡೆವಲಪ್ಮೆಂಟ್ ಒಂದು $1 ಟ್ರಿಲಿಯನ್, ಮೇಕಿಂಗ್ ಕರ್ನಾಟಕ $1 ಟ್ರಿಲಿಯನ್ ಎಕಾನಮಿ, ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಅವ್ರದ್ದು ಒಂದು ವಿಷನ್ ಡಾಕ್ಯುಮೆಂಟು 2022ರಲ್ಲಿ ಪ್ರೊಡ್ಯೂಸ್ ಆಗಿತ್ತು. ಅದರಲ್ಲಿ ಕಂಪ್ಲೀಟಾಗಿ ಡ್ರೈವಿಂಗ್ ಸೀಟಲ್ಲಿದ್ದದ್ದು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು. ದ ಡೆವಲಪ್ಮೆಂಟ್ ಮಾಡಲ್ ಡಿಡ್ ನಾಟ್ ಕನ್ಸಿಡರ್ ದಿ ಆರ್ಡಿನರಿ ಪೀಪಲ್ ಅಟ್ ಆಲ್. ಇವತ್ತು ಏನೇನು ನಾವು ಇವತ್ತು ಚರ್ಚೆ ಮಾಡ್ತಿದ್ದೀವಿ ಅವೆಲ್ಲಕ್ಕೂ ಬೇಕಾಗಿದ್ದು ಅದರಲ್ಲೇ ಇತ್ತು. BJP ಸರ್ಕಾರ ಆಗಿತ್ತು, ಅದಕ್ಕಾಗಿ ಕಾನ್ಸಿಕ್ವೆನ್ಸಸ್ ಆಯಿತು. 2023ರಲ್ಲಿ ಎಲೆಕ್ಷನ್ ನಡೆದಾಗ BJP ಪಕ್ಷಕ್ಕೆ ಅವೆಲ್ಲ ಮಾಡಿದ್ರು 36% ವೋಟ್ ಶೇರು. ದೇರ್ ಇಸ್ ಐಡಿಯಾಲಜಿಕಲ್, ಪೊಲಿಟಿಕಲ್, ಆರ್ಗನೈಸೇಷನಲ್ ರೀಸನ್ಸ್ ಆ್ಯಂಡ್ ಕಾಂಗ್ರೆಸ್ ಕೆನಾಟ್ ಆ್ಯಕ್ಚುಲಿ ಚಾಲೆಂಜ್ ದೆಮ್ ಆನ್ ದಟ್ ಗ್ರೌಂಡ್. ದಟ್ ಇಸ್ ಎ ಡಿಫರೆಂಟ್ ಟಾಪಿಕ್.
ಆದರೆ ಕಾಂಗ್ರೆಸ್ಗೆ 43% ವೋಟ್ ಶೇರ್ ಬಂತು, 7% ಮೋರ್ ದೆನ್ ಬಿ ಜೆ ಪಿ. ಈ 7% ಅನ್ನುವಂಥದ್ದು ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಏನು ನಿರೀಕ್ಷೆ ಇತ್ತು ಆವಾಗ, ಇವುಗಳಲ್ಲೆಲ್ಲವೂ ಬದಲಾವಣೆ ಬರಬಹುದು ಅನ್ನುವಂಥದ್ದು. ಏನಾಯಿತು, ನೀವು ಸಿದ್ದರಾಮಯ್ಯನವರ 2023 ಚೊಚ್ಚಲ ಬಜೆಟನ್ನು ನೀವು ನೋಡಿದ್ರೆ ಅದರಲ್ಲಿ ಗ್ಯಾರಂಟಿಗಳ ಬಗ್ಗೆ ಸುಮಾರು 20 ಪುಟಗಳಿದ್ದಾವೆ. ಅದರಲ್ಲಿ ಸೋಷಿಯಲ್ ಜಸ್ಟಿಸು, ಬಸವಣ್ಣ, ಕುವೆಂಪು ಎಲ್ಲರೂ ಇದ್ದಾರೆ. ಅದನ್ನು ಬಿಟ್ಟು ನೀವು ಆ ನಂತರದ ಡೆವಲಪ್ಮೆಂಟ್ ಮಾಡಲ್ ನೋಡಿದ್ರೆ, ಐ ಚಾಲೆಂಜ್ ಯು, ದಯವಿಟ್ಟು ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಅವರ $1 ಟ್ರಿಲಿಯನ್ ಎಕಾನಮಿಯ ವಿಷನ್ ಡಾಕ್ಯುಮೆಂಟು ಮತ್ತು ಸಿದ್ದರಾಮಯ್ಯನವರ ಬಜೆಟ್ ಸ್ಪೀಚ್ ಮೈನಸ್ ಗ್ಯಾರಂಟೀಸ್ನ ನೀವು ಹೋಲಿಸಿ ನೋಡಿ, ವರ್ಬ್ಯಾಟಿಮ್ ಸೇಮ್ ಇದೆ. ವರ್ಬ್ಯಾಟಿಮ್ ಅಂದರೆ ಡೆವಲಪ್ಮೆಂಟ್ ಮಾಡಲ್ ಇಸ್ ದ ಸೇಮ್, ಕಂಟಿನ್ಯೂಟಿ ಇಸ್ ದ ಸೇಮ್. 50 ವರ್ಷಗಳ ಗ್ರೀನ್ ಕವರ್ ಹೋಗೋದಕ್ಕೆ ಈ ಸರ್ಕಾರ ಕಾರಣ ಅಲ್ಲ, ಹಿಂದಿನ ಸರ್ಕಾರ ಕಾರಣ ಅಲ್ಲ, 50 ವರ್ಷದ ಕಾರಣ ಇದೆ. ಕಾನ್ಸ್ಟಿಟ್ಯೂಷನಲ್ ಕವರ್ನ ನಾವು ಸೊಸೈಟಿ ಕಳ್ಕೊಳ್ಳೋದಕ್ಕೂ 70 ವರ್ಷದ ಇತಿಹಾಸ ಇದೆ. ದೇರ್ ಈಸ್ ಎ ಕಂಟಿನ್ಯೂಟಿ ಆ್ಯಂಡ್ ನಾಟ್ ಎ ರಪ್ಚರ್. ಅದು ತುಂಬ ಮುಖ್ಯವಾಗಿ. 2-3 ಉದಾಹರಣೆಗಳು ಈ ವಿಷಯದಲ್ಲಿ. ದೇವನಹಳ್ಳಿ ವಿಷಯದಲ್ಲಿ ತುಂಬ ದೊಡ್ಡ ಹೋರಾಟ ಆಯಿತು. 1776 ಎಕರೆ ಜಮೀನನ್ನು ವಶಪಡಿಸ್ಕೊಳ್ತಿದ್ರು. ತುಂಬ ದೊಡ್ಡ ಹೋರಾಟ ಆಯಿತು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಅದನ್ನು ಕವರ್ ಮಾಡೋದು. ಫೈನಲಿ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಬಿ ಜೆ ಪಿ ನಾವು ಮಾಡೇ ಮಾಡ್ತೀವಿ ಅಂತಾರೆ, ಕಾಂಗ್ರೆಸ್ನವರು ಮಾಡಲ್ಲ ಅಂತ ಹೇಳ್ತಾರೆ, ಆದರೆ ಮಾಡ್ತಾ ಹೋಗ್ತಾರೆ. 1776 ಎಕರೆ ವಾಪಸ್ ತಗೊಂಡ್ವಿ, ಸಂಭ್ರಮ, ಕುಣಿದಾಟ ಎಲ್ಲ ಆಗೋಯ್ತು. ಟಿಲ್ ಟುಡೇ ಡಿನೋಟಿಫಿಕೇಶನ್ ಆರ್ಡರ್ ಹ್ಯಾಸ್ ನಾಟ್ ಬೀನ್ ಇಶ್ಯೂಡ್. ಇವತ್ತಿನವರೆಗೂ ಕೂಡ ಡಿನೋಟಿಫಿಕೇಶನ್ ಆರ್ಡರ್ ಇಲ್ಲ. ಅವತ್ತೇ ಇದನ್ನು ಹೇಳಬೇಕಾದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಇದು ಒನ್ ಆಫ್, ನೀವೇನೋ ಕೇಳ್ತಿದ್ದೀರಿ ಅಂತ ನಾನು ಮಾಡ್ತಾ ಇದ್ದೀನಿ, ಅದರ್ವೈಸ್ ಇಡೀ ದೇವನಹಳ್ಳಿಯ ಸುತ್ತಮುತ್ತ ಸ್ಪೇಸ್ ಇಂಡಸ್ಟ್ರಿ ಬರಬೇಕು, ಅದ್ಯಾವುದು ಏರೋಸ್ಪೇಸ್ ಇಂಡಸ್ಟ್ರಿ ಎಲ್ಲ ಬರಬೇಕು, ಅದು ದಟ್ ಈಸ್ ದಿ ಡ್ರೈವರ್ ಆಫ್ ದಿ ಇಂಡಿಯನ್ ಎಕಾನಮಿ. ಇದನ್ನು ನಾವು ಮಾಡೇ ಮಾಡ್ತೀವಿ, ಈ ಪ್ರಾಜೆಕ್ಟ್ ಮಾತ್ರ ಮಾಡೋದಿಲ್ಲ, ಇದರಲ್ಲೂ ಕೂಡ ಯಾರು ಅವ್ರು ಜಮೀನು ಕೊಡ್ತಾರೆ ಅವ್ರಿಗೆ ನಾವು ಇಸ್ಕೊತೀವಿ. ಈಗಾಗಲೇ 425 ಎಕರೆ ಜಮೀನುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಕೊಡ್ತೀವಿ ಅಂತೇಳಿ. ಇದು ಒಂದು. ಎರಡನೇದು ಅಂದರೆ ಕಂಟಿನ್ಯೂಟಿ ಇದೆ ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಪ್ರೀವಿಯಸ್ ರೆಜಿಮ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕನಸಲ್ಲೂ ನಾನು ಹೇಳೋದಿಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಸರ್ಕಾರ ತಪ್ಪಿದೆ ಅಂದ ತಕ್ಷಣ ಆ ಸರ್ಕಾರ ದಟ್ ವಾಸ್ ಡೇಂಜರಸ್, ದಿಸ್ ಈಸ್ ಡಿಸಪಾಯಿಂಟಿಂಗ್ ಆ್ಯಂಡ್ ಎಸ್ಪೆಷಲಿ ಎಕ್ಸ್ಪೆಕ್ಟೆಡ್ಲಿ ಡಿಸಪಾಯಿಂಟಿಂಗ್. ಅದು ಅಡಿಷನಲ್, ಅದು ಬಾರಿ ಏನೂ ಒಪ್ಪಲ್ಲ. ವಿಷಯ ಏನು, ಗವರ್ನೆನ್ಸ್ ವಿಷಯಕ್ಕೆ ಬಂದಾಗ, ಗವರ್ನೆನ್ಸ್ ಅಂದರೆ ಅಕೌಂಟಬಿಲಿಟಿ ಮಾತಾಡ್ತೀವಿ ನಾವು, ಪ್ರಧಾನವಾಗಿ ಟ್ರಾನ್ಸ್ಪರೆನ್ಸಿ ಮಾತಾಡ್ತೀವಿ. ಜನರನ್ನು ಕೇಳಿ ಮಾಡ್ರಪ್ಪ. ನರೇಂದ್ರ ಮೋದಿಯವರು ಈ ದೇಶಕ್ಕೆ ಬುಲೆಟ್ ಟ್ರೈನ್ ಬೇಕಾ ಅಂತ ಕೇಳಲೇ ಇಲ್ಲ. ಪ್ಯಾಸೆಂಜರ್ ಟ್ರೈನ್ಗಳೆಲ್ಲ ಕಿತ್ತಾಕಿದ್ರು, ಪ್ಯಾಸೆಂಜರ್ ಟ್ರೈನಲ್ಲಿ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಕಿತ್ತಾಕಿ AC ಕ್ಲಾಸ್ಗಳು ಮಾಡಿದ್ರು, ಯಾರನ್ನೂ ಕೇಳ್ತಿಲ್ಲ, ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಮಾಡ್ತಾ ಇದ್ದಾರೆ. ವಿ ನೋ ವಾಟ್ ಇಸ್ ಮೋದಿ ಆ್ಯಂಡ್ ವೆದರ್ ಕರ್ನಾಟಕ ಕಾಂಗ್ರೆಸ್ ಇಸ್ ಡಿಫರೆಂಟ್. ಟನಲ್ ರೋಡ್ ಬೇಕು ಅಂತ ಯಾರು ಕೇಳಿದರು? ಟನಲ್ ರೋಡ್ ಬೇಕು ಅಂತ ಯಾರನ್ನ ಕೇಳಿ ಮಾಡ್ತಿದ್ದೀರಿ? ಎಲ್ಲವೂ ಸೇರಿದ್ರೆ ಕಾರುಗಳು ಓಡಾಟಕ್ಕೆ ಅನುಕೂಲ ಆಗುತ್ತೆ. ಸುಮಾರು ಒಂದು 17,000 ಕೋಟಿ ರೂಪಾಯಿ ಖರ್ಚಿಗೆ ಬಸ್ಗೆ ಕಾರ್ ಕೈಯಲ್ಲಿ ಜೋಬಲ್ಲಿ ಕಾಸಿಲ್ದಿರೋ ನಾನೇ ಕೊಡಬೇಕು ಟ್ಯಾಕ್ಸು. ಅಂದರೆ ಟನಲ್ ರೋಡ್ ಬೇಡ ಅನ್ನೋದಕ್ಕೆ ಅವನ್ಯಾರ್ರಿ ತೇಜಸ್ವಿ ಅವರು ಕೇಳಿದ್ರು. ಅವ್ರು ನೋಡ್ರಿ ಇವರೆಲ್ಲ ಕಂಪ್ಲೀಟಾಗಿ ಜನವಿರೋಧಿಗಳು ಅಂತ ಹೇಳಿದ್ರು. ಖಂಡಿತವಾಗಿ ಇದು ಜನವಿರೋಧಿ ಕೃತಿ, ಅದರಲ್ಲೇನು ಅನುಮಾನವೇ ಬೇಡ. ಬುಲೆಟ್ ಟ್ರೈನು ಹಂಗೆ ಮಾಡ್ತಿದ್ದಾರೆ. ಬುಲೆಟ್ ಟ್ರೈನ್ಗೂ ಟನಲ್ ರೋಡ್ಗೂ ಎಸೆನ್ಷಿಯಲಿ ಯಾರಿಗೋಸ್ಕರ ಮಾಡ್ತಿದ್ದಾರೆ, ಇದರ ಪರಿಣಾಮ ಏನೋದ್ರಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ಸೊ ಅಗೈನ್ ದೇರ್ ಈಸ್ ಕಂಟಿನ್ಯೂಟಿ. ಮೂರನೇದಾಗಿ ದುಡ್ಡಿಲ್ಲ ಅಂತೀವಿ. ಒಂದು ದೊಡ್ಡ ಸಮಸ್ಯೆ ಇದೆ. ಅಪೋಸಿಷನ್ ಪಾರ್ಟಿಗಳ ಬಗ್ಗೆ ಪ್ರಧಾನವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಕರ್ನಾಟಕ ಸರ್ಕಾರಕ್ಕೆ ಈ ಫಿಸ್ಕಲ್ ಟ್ರಾನ್ಸ್ಫರ್ ವಿಷಯಗಳಲ್ಲಿ ಬಂದಾಗ ಇದುವರ ತನಕ ಒಂದು ತರ್ಕ ಸಿಕ್ಕಿಲ್ಲ ನಮಗೆ. ಯಾತಕ್ಕೆ 1.5% ಕಡಿಮೆ ಆಯಿತು ನಮಗೆ ನಮ್ಮ ಶೇರ್ ಇನ್ ದಿ ವರ್ಟಿಕಲ್ ಡಿವಲ್ಯೂಷನ್ ಆಫ್ ದಿ ರಿಸೋರ್ಸಸಲ್ಲಿ? ಹೆಂಗೆ ಕಡಿಮೆ ಆಯಿತು ಅಷ್ಟು? ಖಂಡಿತವಾಗಿ 20,000 ಕೋಟಿ ರೂಪಾಯಿಯಷ್ಟು ನಮಗೆ ಪ್ರತಿ ವರ್ಷ ಕರ್ನಾಟಕಕ್ಕೆ ಲಾಸ್ ಆಗ್ತಿದೆ. ಇದರಲ್ಲಿ ಅಪೋಸಿಷನ್ ಪಾರ್ಟಿಗಳು ಅದರ ಬಗ್ಗೆ ಏನು ಮಾತಾಡ್ತಿಲ್ಲ, ಖಂಡಿತ ಪ್ರಶ್ನಿಸಬೇಕು. ಓಕೆ, 4,09,000 ಕೋಟಿ ರೂಪಾಯಿ ಬಜೆಟಲ್ಲಿ 4,09,000 ಕೋಟಿ ರೂಪಾಯಿ ಬಜೆಟಲ್ಲಿ 23,000 ಕೋಟಿ ತೆಗೆದುಬಿಡಿ. ಇನ್ನು ಉಳಿದಿದ್ರಲ್ಲಿ ಏನು ಮಾಡಿದ್ರಿ ನೀವು? 2,24,000 ಕೋಟಿ ರೂಪಾಯಿ ಕರ್ನಾಟಕದ ಸ್ಟೇಟ್ ಓನ್ ರಿಸೋರ್ಸಸ್, ಸ್ಟೇಟ್ ಓನ್ ರೆವಿನ್ಯೂ. 2,24,000 ಕೋಟಿ ರೂಪಾಯಿ ನೀವು ಹೆಂಗೆ ಖರ್ಚು ಮಾಡ್ತೀರಿ? 6,957 ಕೋಟಿ ರೂಪಾಯಿ ಫಾಕ್ಸಾನ್ ಕಂಪನಿಗೆ ಬಜೆಟ್ರಿ ಇನ್ಸೆಂಟಿವ್ ಕೊಡ್ತೀರಿ. ವಾಟ್ ಡಿಫರೆನ್ಸ್
ಬಿಟ್ವೀನ್ ಯು ಅಂಡ್ ದಿ ಬಿ ಜೆ ಪಿ? ಫಾಕ್ಸ್ಕಾನ್ ಅಂತ ಕರೀತಾರಲ್ಲ ಅದನ್ನು. 2025-26 ಬಜೆಟಲ್ಲಿ ಬಜೆಟ್ಟಿಂದ 6,900 ಹತ್ತತ್ರ 7,000 ಕೋಟಿ ರೂಪಾಯಿ. ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್ ದಟ್ ವಿ ಆರ್. ಬೇರೆದಕ್ಕೆ ಕಾಸಿಲ್ಲ ನಮ್ಮ ಹತ್ರ. ಅಂಗನವಾಡಿ ಟೀಚರ್ಸ್ಗೆ 1,000 ರೂಪಾಯಿ ಜಾಸ್ತಿ ಮಾಡೋಕ್ಕಾಗಿಲ್ಲ. ಆಶಾ ಕಾರ್ಯಕರ್ತರು ಪ್ರತಿ ವರ್ಷಕ್ಕೊಂದ್ಸತಿ 3 ಸತಿ ಬಂದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಲ್ಕೋತಾರೆ, ಅವ್ರಿಗೆ 500 ರೂಪಾಯಿ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಸೇರಿ ಫಾಕ್ಸ್ಕಾನ್ ಎಷ್ಟು ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುತ್ತೆ ಸರ್ಕಾರದಿಂದ? ಅದ್ರ ಒಟ್ಟಾರೆ ಪ್ರಾಜೆಕ್ಟ್ ಕಾಸ್ಟಲ್ಲಿ 1/3 ಈಸ್ ಬಾರ್ನ್ ಬೈ ಕರ್ನಾಟಕ ಗೌರ್ಮೆಂಟ್. ಇನ್ಫ್ಯಾಕ್ಟ್ ಗುಜರಾತ್ಗೆ ಹೋಗ್ತಿರೋ ಚಿಪ್ ಇಂಡಸ್ಟ್ರಿಗಳಲ್ಲಿ ಗುಜರಾತ್ ಸ್ಟೇಟ್ ಗೌರ್ಮೆಂಟು 35%, ಸೆಂಟ್ರಲ್ ಗೌರ್ಮೆಂಟ್ ಒಂದು 40%, ಎಲ್ಲ ಸೇರಿ ಅವ್ರು ಬರೀ 20% ಆಗ್ತಾರೆ. ದಟ್ ಈಸ್ ವೆರಿ ವೆರಿ, ಅದನ್ನು ವಿರೋಧಿಸಬೇಕು. ನೀವೇನು ಮಾಡ್ತಿದ್ದೀರಿ? ಪ್ರಿಯಾಂಕಾ ಖರ್ಗೆ ಏನು ಮಾಡ್ತಿದ್ದಾರೆ? ಎಸೆನ್ಷಿಯಲಿ ಏನು ವ್ಯತ್ಯಾಸ ಇದೆ? ಈ ಪ್ರಶ್ನೆಗಳು ಬರುತ್ತೆ. ಎರಡನೇದು, 2023ಕ್ಕೆ ಮುಂಚೆ ಯಾತಕ್ಕೆ ಬಿ ಜೆ ಪಿ ಸರ್ಕಾರ ಒಂದು ಬೇಸತ್ತು ಹೋಗೋ ಥರ ಮಾಡಿತ್ತು? ಬೆಳಗಾಯಿತು ಅಂದರೆ ಆಜಾನು, ಬೆಳಗಾಯಿತು ಅಂತಂದರೆ ಕಲ್ಲಂಗಡಿ ಹಣ್ಣು ದೇವಸ್ಥಾನ ಸುತ್ತ ಇವರು ಮಾರಾಟ ಮಾಡಬಾರ್ದು, ಬದುಕನ್ನು ಅಸಹನೀಯ ಮಾಡಿಬಿಟ್ಟಿದ್ರು. ಕರ್ನಾಟಕ ವಾಸ್ ಫೇಮಸ್ ನ್ಯಾಷನಲಿ ಇಂಟರ್ನ್ಯಾಷನಲಿ ಫಾರ್ ಆಲ್ ರಾಂಗ್ ರೀಸನ್ಸ್ ಇನ್ ದ ಲಾಸ್ಟ್ 4 years. ಬೇಸಿಕಲಿ ಗವರ್ನೆನ್ಸ್ ಪ್ರಶ್ನೆ ಬಂತು ಅಂತಂದರೆ ಆ ವಿಷಯಗಳಲ್ಲಿ ಸಿವಿಲ್ ಲಿಬರ್ಟಿ ಎನ್ನುವಂಥದ್ದು ಕಂಪ್ಲೀಟಾಗಿ ಇಲ್ದಂಗಾಗಿತ್ತು. ಮತ್ತು ಅವರ ಐಡಿಯಾಲಜಿಕಲ್ ಕನ್ವರ್ಜೆನ್ಸ್ ಏನಿತ್ತು ಆ ಪಕ್ಷದ್ದು, ಸಂಪೂರ್ಣವಾಗಿ ಯಾವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ಯಾಸಿಸ್ಟ್, ಬೇಸಿಕಲಿ ರೈಟಿಸ್ಟ್ ಪಾಪ್ಯುಲಿಸ್ಟ್ ಅಂತ ಗುರುಸ್ಕೊಂಡಿತ್ತು. ಅದ್ರ ಜೊತೆನೇ ಇವ್ರ ಹೆಸರುಗಳು ಕೂಡ ಇತ್ತು. ಸರಿ, ಅದಕ್ಕೆ ಬೇಸತ್ತು ಓಟ್ ಕೊಟ್ಟರು. ಇನ್ಫ್ಯಾಕ್ಟ್ ಮೋರ್ ದೆನ್ 88% ಆಫ್ ದಿ ಮುಸ್ಲಿಮ್ಸ್ ವೋಟೆಡ್ ಫಾರ್ ಕಾಂಗ್ರೆಸ್. ದಲಿತರು ವೋಟೆಡ್ ಫಾರ್ ಕಾಂಗ್ರೆಸ್. ನೀವು ಕೊನೆಗೆ ಏನಂತ ಮಾಡಿದ್ರಿ ಸಿವಿಲ್ ಲಿಬರ್ಟಿನಲ್ಲಿ? ಈಗ ಇದೊಂದು ನಡೀತಾ ಇದೆ, ಪಥಸಂಚಲನದ ವಿಷಯ ಬಂದಾಗ ಕೋರ್ಟಲ್ಲಿ ಕೇಸ್ ಇದೆ. ಎಷ್ಟು ಹಾಸ್ಯಾಸ್ಪದವಾಗಿದೆ ಈ ವಿಷಯ ಅಂತಂದರೆ, 2013ರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಒಂದು ಕಾಯ್ದೆ ತರುತ್ತೆ. ಅದೇನು ಹೇಳುತ್ತೆ? ಶಾಲಾ ಪರಿಸರದಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ ಅಪ್ಲಿಕೇಶನ್ನು ಹಾಕಂಗಿಲ್ಲ, ಕೊಡೋಂಗೂ ಇಲ್ಲ. ದಟ್ ಇಸ್ ವೆರಿ ವೆರಿ ಪ್ರೋಗ್ರೆಸಿವ್. ಸರ್ಕ್ಯುಲರ್ ದೆನ್ ದಟ್ ಇಸ್ ಅ ಪಾಲಿಸಿ. ಓಕೆ, ಸರ್ಕ್ಯುಲರ್ ಇಸ್ ಎ ಪಾಲಿಸಿ. Okay, then that is the intent of the government. That is the intent of the government. I am actually condoning that. I am actually complimenting them. It is a very very good policy. ಶಿಕ್ಷಣ ಸಂಸ್ಥೆ ಒಳಗಡೆ ಶಿಕ್ಷಣೇತರದ್ದಾಗಬಾರ್ದು. ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕು? ಅನುಮತಿ ತಗೊಂಡು ಮಾಡ್ಬೋದು. ಏನು ತಲೆ ಇದೆಯಾ? ಗೊತ್ತಿದ್ದು ಮಾಡ್ತಾರ? ಏನಕ್ಕೆ ಮಾಡ್ತಿದ್ದಾರೆ ಇದು? ಇಷ್ಟು ಮಾತ್ರ ಅಲ್ಲ, ಕೊನೆಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಇನ್ನೊಂದು 2-3 ವಿಷಯಗಳಿತ್ತು. ಸೀದಾ ಈ ಪ್ಯಾಲೆಸ್ತೈನ್ ವಿಷಯ ಒಂದು ನಿಮ್ಮ ಗಮನಕ್ಕೆ ತರಲೇಬೇಕು. ಪ್ಯಾಲೆಸ್ತೈನ್ ವಿಷಯದಲ್ಲಿ ಒಂದು ಫೈನಾನ್ಸ್ ಮಿನಿಸ್ಟ್ರು ಬಂದು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಬರ್ತಾನೆ. ಆತ ಯಾರೋ ಇಸ್ರೇಲ್ನ ಫೈನಾನ್ಸ್ ಮಿನಿಸ್ಟ್ರು, ಫಾರಿನ್ ಮಿನಿಸ್ಟ್ರು ಅನ್ಸುತ್ತವ, ಬಿಸ್ಬ್ರಿಚ್ ಆತನ ಹೆಸರಿತ್ತು, ಭೇಟಿ ಮಾಡ್ತಾನೆ. ಇನ್ಫ್ಯಾಕ್ಟ್ ವಾಪಸ್ಸು ಇಸ್ರೇಲ್ನಲ್ಲಿ ಈಗ ಕದನ ವಿರಾಮವೂ ಆಗಬಾರ್ದು, ಇಡೀ ಪ್ಯಾಲೆಸ್ತೈನ್ನ ಗುಂಡಾಗಿ ಸಾಯಿಸಬೇಕು ಅಂತ ಹೇಳ್ತಿರೋದು ಆ ಮನುಷ್ಯ. ಅಂಥ ಪ್ಯಾಲೆಸ್ತೈನ್ ಜೊತೆ ನಮ್ಮ ಉಪಮುಖ್ಯಮಂತ್ರಿಗಳು ಕೈ ಕುಲುಕ್ತಾರೆ. ಅವ್ರದ್ದೊಂದು IASನಲ್ಲಿ ಮೆರವಣಿಗೆ, ಅವ್ರದ್ದೇನೋ ಒಂದು ಇವೆಂಟ್ ನಡೀತಿರ್ಬೇಕು, ಅದನ್ನು ಉದ್ಘಾಟಿಸ್ತಾರೆ. ಈ ಥರದ್ದು. ಲಾಸ್ಟಿಗೆ 1-2 ವಿಷಯ ಹೇಳಬೇಕಾಗಿದೆ. ಒಂದು ನಿಮಿಷ ಜಾಸ್ತಿ ಆದರೆ ಕ್ಷಮಿಸ್ಬಿಡಿ ಸರ್. ಒಂದು ಹೇಳಬೇಕಾಗಿರೋದು ಈ ಕಮ್ಯುನಲ್ ಹಾರ್ಮನಿಯ ವಿಷಯ. ಒಂದು ಧರ್ಮಸ್ಥಳ, ಕಲ್ಲಡ್ಕರ್ ಪ್ರಭಾಕರ್ ಭಟ್ಟ, ಇವೆಲ್ಲ ವಿಷಯಗಳಲ್ಲೂ ಕೂಡ ನಾವು ಮಾತಾಡ್ಕೊಂಡಿದ್ದೀವಿ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿಗಳು ಯಾವ ರೀತಿಯವರು ಈ ಹಿಂದಿನ BJP ಸರ್ಕಾರದ ಸಿದ್ಧಾಂತಕ್ಕಿಂತ ಭಿನ್ನವಾಗಿದ್ದಾರೆ? ಇದೊಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ZTV ಅಂತ ಕನ್ನಡದಲ್ಲಿ ಒಂದಿದೆ, ವೀಕೆಂಡ್ ವಿತ್ ರಮೇಶ್ ಅಂತೇಳಿ. ಅವರು ರೆಗ್ಯುಲರ್ ಆಗಿ 2 ವರ್ಷದ ಕೆಳಗಡೆ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ 2023ರಲ್ಲಿ DK ಶಿವಕುಮಾರ್ ಅವ್ರನ್ನ ಕರೆಸಿ 2 ಗಂಟೆ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಸಿಹಿ ಕೈ ಚಂದ್ರು ಅಂತ ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಅವರು ಕೂಡ ಅದರಲ್ಲಿ ಭಾಗಿಸ್ತರು. ಅವ್ರು ಹೇಳ್ತಾರೆ ರಮೇಶ್ ಅವ್ರಿಗೆ, ಇವರು ಭಾಳ ಸಂಸ್ಕೃತ ವಿದ್ವಾಂಸರು DK ಶಿವಕುಮಾರ್ ಅವರು, ನೀವು ಅವ್ರನ್ನ ದಯವಿಟ್ಟು ಸಂಸ್ಕೃತ ಶ್ಲೋಕಗಳೆಲ್ಲ ಅವ್ರ ಹತ್ರ ಕೇಳಿ ಅಂತ. ಅವರೊಂದು ಸಂಸ್ಕೃತ ಶ್ಲೋಕ ಹೇಳಿ DK ಶಿವಕುಮಾರ್ ಅವರು ಅದಕ್ಕೆ ಅನುವಾದ ಕೂಡ ಮಾಡ್ತಾರೆ. ಆ ಸಂಸ್ಕೃತ ಶ್ಲೋಕದ ಅನುವಾದ ಅವರೇ ಹೇಳಿದ್ದೇನಪ್ಪ ಅಂದರೆ, ಹೆಣ್ಣು ಅಂದರೆ ಅವರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗಳು 3 ಜನ ಬಂದು ಕೂತಿದ್ದಾರೆ ಎದುರುಗಡೆ. ಹೆಣ್ಣು ನಿಮ್ಮ ತಾಯಿಯೇ ಆದರೂ, ಹೆಂಡತಿಯೇ ಆದರೂ, ಮಗಳೇ ಆದರೂ
ಮನೆಯ ಗಂಡಸು ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಏಕೆಂದರೆ ಹೆಣ್ಣು ಸ್ವಭಾವತಃ ಚಂಚಲೆ. ಅಷ್ಟು ಮಾತ್ರ ಅಲ್ಲ, ಹೆಣ್ಣು, ರಾಜ್ಯ ಮತ್ತು ವಿದ್ಯೆ ಇವು ಮೂರನ್ನು ಜಯಿಸಿದ ಪುರುಷ ರಾಜ್ಯವನ್ನು ಆಳುತ್ತಾನೆ. ಮನುಸ್ಮೃತಿ ಶ್ಲೋಕ 41 ಚಾಪ್ಟರ್ 2. ಏನು ವ್ಯತ್ಯಾಸ ಇದೆ? ವಿಷಯ ಇಷ್ಟೇ ನಾನು ಹೇಳಕ್ಕೆ ಹೊರಟಿರುವಂಥದ್ದು. ದೇರ್ ಇಸ್ ಎ ಕಂಟಿನ್ಯೂಟಿ, ದೇರ್ ಇಸ್ ನೋ ರಪ್ಚರ್. ಸೊ ನಾವು ಕೇಳ್ಕೊಳ್ಬೇಕಾಗಿರೋದು ಅಪೋಸಿಷನ್ ಪಾರ್ಟೀಸ್ ಪಾತ್ರ ಏನಿದೆ ಇದರಲ್ಲಿ. ಅಪೋಸಿಷನ್ ಪಾರ್ಟೀಸು ದೇ ಆರ್ ಹ್ಯಾಪಿ ವಿತ್ ದಿಸ್, ಹ್ಯಾಪಿ ವಿತ್ ದಿ ಐಡಿಯಾಲಜಿಕಲ್ ಥ್ರಸ್ಟ್ ಆಫ್ ದಿಸ್ ಗೌರ್ಮೆಂಟ್, political thrust of this government, development thrust of this government, because they are all hand in glove in promoting a particular kind of regime which is anti-constitutional, which is not secular, which is not wedded to welfare state policies. ಸೊ ಈ ಪಕ್ಷಗಳ ಮೇಲೆ ಲಾರ್ಜರ್ ವಿಷಯ ಬರುವಂಥದ್ದು. ಕಾಂಗ್ರೆಸ್ಸು ಬಿ ಜೆ ಪಿ ಅಲ್ಲ, ಇದೊಂದು ಮಾತೇಳಿ ಮುಗಿಸ್ಬಿಡ್ತೀನಿ. ಕಾಂಗ್ರೆಸ್ಸು ಬಿ ಜೆ ಪಿ ಅಲ್ಲ, ಆದರೆ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ವ್ಯತ್ಯಾಸ ಜಾಸ್ತಿ ಇಲ್ಲ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡು ನಿಜಕ್ಕೂ ಒಂದು ನೀವೇನು ಮಾಡ್ತಿದ್ದೀರಿ, ಇದು ಬರೀ ನಾವು ಇಷ್ಟು ಜನ ಇಲ್ಲಿ ಪರಾಗೋಟಲ್ಲಿ ಕೂತ್ಕೊಂಡ್ರು ಮಾತಾಡಲಾಗೋದಿಲ್ಲ. ಯಾರು ಬಾಧಿತರಿದ್ದಾರೆ ಬೀದಿನಲ್ಲಿ, ಸ್ಲಮ್ ಅಜೆಂಡಾ ಇಲ್ಲ. ಬೆಂಗಳೂರು ಡೆವಲಪ್ಮೆಂಟ್ ಪ್ಲ್ಯಾನ್ನಲ್ಲಿ ಬಿ ಜೆ ಪಿಗೂ ಅಜೆಂಡಾ ಇರಲಿಲ್ಲ, ಜೆ ಡಿ ಎಸ್ಗೂ ಇರಲಿಲ್ಲ, ಕಾಂಗ್ರೆಸ್ಗೂ ಸ್ಲಮ್ ಅಜೆಂಡಾದಲ್ಲೇ ಇಲ್ಲ, ಸ್ಲಮ್ ಜನ ಅಜೆಂಡಾದಲ್ಲಿಲ್ಲ, ಬಡವರ ಅಜೆಂಡಾದಲ್ಲಿಲ್ಲ. ಓಟಿಗೆ ಬೇಕಾದರೆ ನಾವು ಗ್ಯಾರಂಟಿ ಬಗ್ಗೆ ಸುಮಾರಷ್ಟು ಹೇಳೋಕ್ಕಿದೆ. ಗ್ಯಾರಂಟಿನಲ್ಲಿ ನೀವು ಅದೊಂದು ಅಡಿಷನಲ್ ಬೆನಿಫಿಟ್ ಆಗಿ ಬರ್ತಿತ್ತು ಅಂತ ಇಟ್ಕೊಳ್ರಿ. ಎಸ್, ದಟ್ ಈಸ್ ಇನ್ಫ್ಯಾಕ್ಟ್ ನಾನು ಯಾವುದು ಬಿ ಜೆ ಪಿ ಹೇಳ್ತದೆ ಅದು ಕಂಪ್ಲೀಟ್ಲಿ ಆ್ಯಂಟಿ ಪೀಪಲ್, ಏನು ಗ್ಯಾರಂಟಿಯ ವಿರೋಧಿ ವಾದ ಎಂದೆ. ಬರೀ ಬಿ ಜೆ ಪಿ ಮಾತ್ರ ಅಲ್ಲ, ಒಂದು ಈ ದೇಶದ ಕುಲೀನರ ಒಂದು ವಾದ ಇದೆ, ಅದೊಂದು ರೇವಡಿ ಇತ್ಯಾದಿ ಅಂತೇಳಿ, ಅದು ನಾನ್ಸೆನ್ಸ್ ವಾದ. ನಾವು ಬೆಂಕಿನಲ್ಲಿ ಉರಿತಿರಬೇಕಾದ್ರೆ ಅದಕ್ಕೊಂದು ತಾತ್ಕಾಲಿಕ ಪರಿಹಾರ ಬೇಕೇ ಬೇಕು. ಆ ರೀತಿ ಗ್ಯಾರಂಟಿ ನಿಜಕ್ಕೂ ಕೂಡ ಅವ್ರನ್ನ ನಾವು ಕಾಂಪ್ಲಿಮೆಂಟ್ ಮಾಡಬೇಕು. 54,000 ಕೋಟಿ ರೂಪಾಯಿ ಏನು ರಿಸೋರ್ಸ್ ಟ್ರಾನ್ಸ್ಫರ್ ಆಗ್ತಿದೆ ಅದು ಪುಕ್ಸಟ್ಟೆ ಮಾತಲ್ಲ. ಅದರಲ್ಲಿ ಇವತ್ತು ಸಿವಿಕ್ನವರು ತಂದಿರೋಂಥ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಆದಂಥ ಕೆಲವು ಪ್ರಾಬ್ಲಮ್ಗಳ ಜೊತೆಗೆ ಕೆಲವು ಇನ್ನೂ ಮೂಲಭೂತ ಪ್ರಾಬ್ಲಮ್ ಇದೆ. ಮೂಲಭೂತ ಪ್ರಾಬ್ಲಮ್ ಏನು? ದಿಸ್ ಇಸ್ ನಾಟ್ ಎ ಅಡಿಷನಲ್ ಬೆನಿಫಿಟ್, ದಿಸ್ ಇಸ್ ಎ ಬೆನಿಫಿಟ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್ ಆ್ಯಕ್ಚುಲಿ. ಎರಡನೇದು ಎಲ್ಲಿ ಉದಾಹರಣೆ ಏನು? SC SP TSP ಇಂದ 14,000 ಕೋಟಿ ರೂಪಾಯಿ ಕಿತ್ಕೊಂಡು ನೀವು ಇದಕ್ಕೆ ಕೊಡ್ತೀರಾ ಅಂತಂದರೆ 14,000 ಕೋಟಿ ರೂಪಾಯಿನ, ಆ 14,000 ಕೋಟಿ ರೂಪಾಯಿ SC SPಗೇನೆ ಇದ್ದಿದ್ದರೆ, TSPಗೇನೆ ಇದ್ದಿದ್ದರೆ ಅದು ನಿಜಕ್ಕೂ ಶೋಷಿತರಾದವ್ರಿಗೆ ಅಡಿಷನಲ್ ಎಮ್ಯಾಲ್ಯುಮೆಂಟ್ ಆಗ್ತಿತ್ತು. ಈಗ ಅದನ್ನು ಕಿತ್ಕೊಂಡು ಈ ಕಡೆ ಕೊಡ್ತಾ ಇದ್ದೀರಿ. ಮೂರನೇದು, ಇದು ಕಾಂಗ್ರೆಸ್ ಒಳಗಡೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಅದಕ್ಕೆ ಬಹುಶಃ ಮಾತಾಡ್ಬೋದು ಸತ್ಯಪ್ರಕಾಶ್ ಅವರು. ಕಾಂಗ್ರೆಸ್ನ ಹಲವಾರು ಮಂತ್ರಿಗಳು ಇದಕ್ಕೆ ವಿರುದ್ಧ ಇದ್ದಾರೆ. ಎಕ್ಸಾಕ್ಟ್ಲಿ. ಸೊ ಈವನ್ ಗ್ಯಾರಂಟೀಸು ಏನಾಗಿದೆ, ಬೆಂಕಿನಲ್ಲಿ ಬೇಯ್ತಾ ಇದ್ವಿ, ಈಗ ಬೆಂಕಿಯಿಂದ ಬಾಂಡ್ಲೆಗೆ ಬಂದಿದ್ದೀವಿ. ಬೆಂಕಿಯಿಂದ ಬಾಂಡ್ಲೆಗೆ ಬಂದರೆ ಆ ಬಾಂಡ್ಲೆಯ ತಳ ಎಷ್ಟು ತೆಳುವು ಅಂತಂದರೆ ಈಗಾಗಲೇ ಶಾಖ ಹೊಡೆಯೋಕ್ಕೆ ಶುರುವಾಗಿದೆ. ಇಷ್ಟು ಹೇಳಿ ನಾನು ಮಾತು